ನಮಸ್ಕಾರ. ನಮ್ಮ ಸುತ್ತಮುತ್ತ ಇರೋ ಈ ಹವಾಮಾನ ಇದೆಯಲ್ಲ, ಅದನ್ನ ಕಂಟ್ರೋಲ್ ಮಾಡೋ ಕೆಲವು ಕಾಣದ ಶಕ್ತಿಗಳ ಬಗ್ಗೆ ಎಂದಾದ್ರೂ ಯೋಚನೆ ಮಾಡಿದಿರಾ? ಒತ್ತಡದಿಂದ ಗಾಳಿ ಹೇಗೆ ಶುರುವಾಗುತ್ತೆ, ಆ ಗಾಳಿ ಮುಂದೆ ಬಿರುಗಾಳಿಯಾಗಿ ಆಮೇಲೊಂದು ಭಯಂಕರ ಚಂಡಮಾರುತವಾಡಿ ಹೇಗೆ ಬದಲಾಗುತ್ತೆ ಅನ್ನೋ ಒಂದು ಸಖತ್ ಇಂಟ್ರೆಸ್ಟಿಂಗ್ ಪಯಣಕ್ಕೆ ಹೋಗೋಣ ಬನ್ನಿ. ಈ ರಹಸ್ಯಗಳನ್ನ ಒಂದೊಂದಾಗಿ ಬಿಡ್ಸಿ ನೋಡೋಣ. ಸರಿ, ನಮ್ಮ ದಿನನಿತ್ಯದ ಒಂದು ಸರಳ ಅನುಭವದಿಂದಲೇ ಶುರು ಮಾಡೋಣ ಅಲ್ವಾ? ಒಂದೇ ತೂಕದ ಬ್ಯಾಗು, ಆದ್ರೆ ಸಣ್ಣ ಪಟ್ಟಿರೋ ಬ್ಯಾಗು ಅಗಲ ಪಟ್ಟಿರೋ ಬ್ಯಾಗಿಗಿಂತ ಜಾಸ್ತಿ ನೋವು ಕೊಡುತ್ತೆ. ಯಾಕಿರ್ಬೋದು? ಇದರ ಹಿಂದಿನ ಸೈನ್ಸ್ ಆದ್ರೂ ಏನು? ಉತ್ತರ ಇಲ್ಲೇ ಇದೆ ನೋಡಿ. ಒತ್ತಡ ಅಂದ್ರೆ ಪ್ರೆಷರ್. ಒತ್ತಡ ಅಂದ್ರೆ ಒಂದು ನಿರ್ದಿಷ್ಟ ಜಾಗದ ಮೇಲೆ ಎಷ್ಟು ಬಲ ಬೀಳ್ತಿದೆ ಅನ್ನೋದು. ಸಣ್ಣ ಪಟ್ಟಿಗಳು ಬ್ಯಾಗಿನ ತೂಕವನ್ನ ಅಂದ್ರೆ ಆ ಬಲವನ್ನ ಒಂದು ಚಿಕ್ಕ ಜಾಗದ ಮೇಲೆ ಹಾಕುತ್ತೆ, ಹಾಗಾಗಿ ಪ್ರೆಷರ್ ಜಾಸ್ತಿಯಾಗುತ್ತೆ. ಅದೇ ಅಗಲವಾದ ಪಟ್ಟಿಗಳು ಅದೇ ತೂಕವನ್ನ ದೊಡ್ಡ ಜಾಗದ ಮೇಲೆ ಹಂಚ್ಬಿಡುತ್ತೆ, ಆಗ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಇಡೀ ಆಟ ಇರೋದು ವಿಸ್ತೀರ್ಣದಲ್ಲಿ ಅಂದ್ರೆ ಏರಿಯಾದಲ್ಲಿ. ಸರಿ, ಈ ಒತ್ತಡದ ಕಾನ್ಸೆಪ್ಟ್ ಬರೀ ಬ್ಯಾಗಿನಂತ ಘನವಸ್ತುಗಳಿಗೆ ಮಾತ್ರನಾ? ಖಂಡಿತ ಇಲ್ಲ. ಈಗ ಇದೇ ಐಡಿಯಾನ ದ್ರವಗಳಿಗೆ ಅಂದ್ರೆ ನೀರಿಗೆ ಅಪ್ಲೈ ಮಾಡಿ ನೋಡೋಣ. ಲಿಕ್ವಿಡ್ಸ್ ಹೇಗೆ ಪ್ರೆಷರ್ ಹಾಕುತ್ತೆ? ಈ ಸಿಂಪಲ್ ಪ್ರಯೋಗವನ್ನೊಮ್ಮೆ ನೋಡಿ. ಒಂದು ಬಾಟ್ಲಿಯ ಬದಿಗಳಲ್ಲಿ ಒಂದೇ ಲೆವೆಲ್ನಲ್ಲಿ ತೂತು ಮಾಡಿದ್ರೆ ನೀರು ಎಲ್ಲಾ ಕಡೆಯಿಂದನೂ ಒಂದೇ ಫೋರ್ಸ್ನಲ್ಲಿ ಹೊರಗೆ ಚಿಮ್ಮುತ್ತಿದೆ. ಇದರರ್ಥ ಏನು ಗೊತ್ತಾ? ನೀರು ಬರೀ ಕೆಳಗೆ ಮಾತ್ರ ಪ್ರೆಷರ್ ಹಾಕಲ್ಲ, ಅದು ಇರೋ ಪಾತ್ರೆಯ ಎಲ್ಲ ದಿಕ್ಕಿಗೂ ಅಂದ್ರೆ ಸೈಡ್ಸ್ಗೂ ಕೂಡ ಒತ್ತಡ ಹಾಕುತ್ತೆ. ಇದೇ ತತ್ವವನ್ನ ನಾವು ಒಂಚೂರು ದೊಡ್ಡ ಸ್ಕೇಲಲ್ಲಿ ಎಲ್ಲಿ ನೋಡ್ಬೋದು? ಡ್ಯಾಮ್ಗಳಲ್ಲಿ. ಯಾವಾಗ್ಲಾದ್ರೂ ಗಮನಿಸಿದೀರಾ? ಡ್ಯಾಮ್ನ ತಳಪಾಯ ಯಾವಾಗ್ಲೂ ಮೇಲಿಗಿಂತ ತುಂಬಾನೇ ಅಗಲವಾಗಿರುತ್ತೆ. ಯಾಕಂದ್ರೆ ನೀರಿನ ಆಳ ಜಾಸ್ತಿಯಾದ ಹಾಗೆಲ್ಲ ಅದರ ಒತ್ತಡ ಕೂಡ ಭಯಂಕರವಾಗಿ ಜಾಸ್ತಿಯಾಗತ್ತೆ. ಆ ಅಪಾರವಾದ ಪ್ರೆಷರ್ ತಡ್ಕೊಳ್ಳೋಕೆ ತಳ ಅಷ್ಟೇ ಸ್ಟ್ರಾಂಗ್ ಆಗಿ ಅಗಲವಾಗಿ ಇರಲೇಬೇಕು. ಓಕೆ, ದ್ರವಗಳ ಒತ್ತಡದ ಬಗ್ಗೆ ಗೊತ್ತಾಯ್ತು. ಆದ್ರೆ ನಮ್ಗೆ ಗೊತ್ತೇ ಆಗದ ಹಾಗೆ ನಮ್ಮ ಮೇಲೆ ಸದಾಕಾಲ ಪ್ರೆಷರ್ ಹಾಕ್ತಿರೋ ಒಂದು ಇನ್ವಿಸಿಬಲ್ ಫೋರ್ಸ್ ಇದೆ. ಅದುವೇ ಗಾಳಿ. ಈಗ ವಾತಾವರಣದ ಒತ್ತಡದ ಬಗ್ಗೆ ಸ್ವಲ್ಪ ಮಾತಾಡೋಣ. ಇನ್ನೊಂದು ನಮ್ಮೆಲ್ಲರ ಮನೆಗಳಲ್ಲಿ ನೋಡೋ ಉದಾಹರಣೆ. ಒಂದು ರಬ್ಬರ್ ಸಕ್ಕರ್ ತಗೊಂಡು ಅದನ್ನ ಗೋಡೆಗೆ ಗಟ್ಟಿಯಾಗಿ ಒತ್ತಿದ್ರೆ ಅದು ಅಂಟ್ಕೊಳ್ಳುತ್ತೆ. ಆದ್ರೆ ಪ್ರಶ್ನೆ ಏನಂದ್ರೆ, ಯಾವ ಮಾಯಾಶಕ್ತಿ ಅದನ್ನ ಗೋಡೆಗೆ ಅಂಟಿಸಿ ಹಿಡಿದಿಟ್ಟಿದೆ? ಅಲ್ಲಿ ಗಮ್ಮಿಲ್ಲ, ಏನೂ ಇಲ್ಲ, ಆದ್ರೂ ಅದು ಕೆಳಗೆ ಬೀಳಲ್ಲ. ಹೇಗೆ ಸಾಧ್ಯ? ಉತ್ತರ ವಾತಾವರಣದ ಒತ್ತಡ ಅಥವಾ ಅಟ್ಮಾಸ್ಫೆರಿಕ್ ಪ್ರೆಷರ್. ನಮ್ಮ ಸುತ್ತ ಇರೋ ಈ ಗಾಳಿಯ ದೊಡ್ಡ ಹೊದಿಕೆಗೆ ತೂಕ ಇದೆ, ಮತ್ತೆ ಆ ತೂಕ ನಮ್ಮ ಮೇಲೆ ಪ್ರತಿಯೊಂದು ವಸ್ತುವಿನ ಮೇಲೆ ಒತ್ತಡ ಹಾಕ್ತಾನೇ ಇರುತ್ತೆ. ನಾವು ಸಕ್ಕರ್ ಒತ್ತಿದಾಗ ಅದರೊಳಗಿನ ಗಾಳಿ ಹೊರಗೆ ಹೋಗಿ ಒಳಗೆ ಲೋ ಪ್ರೆಷರ್ ಆಗುತ್ತೆ. ಹೊರಗಡೆ ಇರೋ ಜಾಸ್ತಿ ಪ್ರೆಷರ್ ಅದನ್ನ ಗೋಡೆಗೆ ತಳ್ಳಿ ಹಿಡಿದುಕೊಳ್ಳುತ್ತೆ. ಒಂದ್ ನಿಮಿಷ, ನಮ್ಮ ಸುತ್ತ ಇರೋ ಗಾಳಿ ಇಷ್ಟೊಂದು ಪ್ರೆಷರ್ ಹಾಕುತ್ತೆ ಅಂದ್ರೆ ನಾವ್ಯಾಕೆ ಒಂದು ಪೇಪರ್ ಕಪ್ ತರ ನುಜ್ಜುಗುಜ್ಜಾಗಲ್ಲ? ಯಾಕಂದ್ರೆ ನಮ್ಮ ದೇಹದ ಒಳಗಡೆ ಇರೋ ಒತ್ತಡ ಹೊರಗಿನ ವಾತಾವರಣದ ಒತ್ತಡವನ್ನ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಇದೊಂದು ಅದ್ಭುತವಾದ ನೈಸರ್ಗಿಕ ಬ್ಯಾಲೆನ್ಸಿಂಗ್ ಆಕ್ಟ್. ಸರಿ, ಈಗ ನಮ್ಗೆ ವಾತಾವರಣದ ಒತ್ತಡದ ಬಗ್ಗೆ ಗೊತ್ತಾಯ್ತು. ಆದ್ರೆ ಒಂದು ವಿಷಯ ತಿಳ್ಕೋಬೇಕು. ಈ ಒತ್ತಡ ಎಲ್ಲಾ ಕಡೆ ಒಂದೇ ಸಮ ಇರಲ್ಲ. ಈ ಒತ್ತಡದಲ್ಲಿ ಆಗೋ ವ್ಯತ್ಯಾಸವೇ ನಾವು ಅನುಭವಿಸೋ ಗಾಳಿಯನ್ನ ಹುಟ್ಟುಹಾಕತ್ತೆ. ಅದು ಹೇಗೆ ಅಂತ ನೋಡೋಣ. ಗಾಳಿಯನ್ನ ಅರ್ಥ ಮಾಡ್ಕೊಳಕ್ಕೆ ಈ ಎರಡು ಕಂಡೀಷನ್ಸ್ ತುಂಬಾ ಮುಖ್ಯ. ಬಿಸಿ ಆದಾಗ ಗಾಳಿ ಹಗುರಾಗಿ ಮೇಲೆ ಹೋಗುತ್ತೆ, ಆ ಜಾಗದಲ್ಲಿ ಕಡಿಮೆ ಒತ್ತಡ ಅಥವಾ ಲೋ ಪ್ರೆಷರ್ ಏರಿಯಾ ಆಗತ್ತೆ. ಅದೇ ತಣ್ಣಗಿನ ಗಾಳಿ ಭಾರವಾಗಿ ಕೆಳಗೆ ಬರುತ್ತೆ, ಅಲ್ಲಿ ಹೆಚ್ಚಿನ ಒತ್ತಡ ಅಥವಾ ಹೈ ಪ್ರೆಷರ್ ಏರಿಯಾ ಆಗತ್ತೆ. ಇದು ಹವಾಮಾನದ ಗೋಲ್ಡನ್ ರೂಲ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗಾಳಿ ಯಾವಾಗ್ಲೂ ಹೈ ಪ್ರೆಷರ್ ಇರೋ ಜಾಗದಿಂದ ಲೋ ಪ್ರೆಷರ್ ಇರೋ ಜಾಗಕ್ಕೆ ಹರಿಯುತ್ತೆ. ಯಾಕಂದ್ರೆ ಪ್ರಕೃತಿ ಯಾವಾಗ್ಲೂ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡುತ್ತೆ. ಹಾಗಾದ್ರೆ ಗಾಳಿ ಅಂದ್ರೆ ಏನೂ ಅಲ್ಲ, ಅದು ಹೈ ಪ್ರೆಷರ್ ಏರಿಯಾದಿಂದ ಲೋ ಪ್ರೆಷರ್ ಏರಿಯಾಕ್ಕೆ ಚಲಿಸೋ ಗಾಳಿಯಷ್ಟೇ. ಈ ಒತ್ತಡದ ವ್ಯತ್ಯಾಸ ಎಷ್ಟು ಜಾಸ್ತಿ ಇರುತ್ತೋ ಗಾಳಿ ಅಷ್ಟು ಜೋರಾಗಿ ಬೀಸುತ್ತೆ. ಸಿಂಪಲ್. ಓಕೆ, ಈಗ ಇದೇ ಕಾನ್ಸೆಪ್ಟ್ ಅನ್ನ ಇನ್ನೂ ದೊಡ್ಡ ಸ್ಕೇಲಲ್ಲಿ ನೋಡೋಣ. ಈ ಶಕ್ತಿಯುತವಾದ ಗಾಳಿ ಹೇಗೆ ಗುಡುಗು ಮಿಂಚು ಇರೋ ಬಿರುಗಾಳಿಗಳನ್ನ ಸೃಷ್ಟಿಸುತ್ತೆ ಅಂತ ತಿಳಿದುಕೊಳ್ಳೋಣ. ಇದೆಲ್ಲ ಶುರುವಾಗೋದು ಬಿಸಿಯಾದ ತೇವಾಂಶ ಇರೋ ಗಾಳಿಯಿಂದ. ಅದು ವೇಗವಾಗಿ ಮೇಲೆ ಹೋದಾಗ ತಣ್ಣಗಾಗಿ ಅದರಲ್ಲಿರೋ ನೀರಿನ ಆವಿ ಕಂಡೆನ್ಸ್ ಆಗಿ ದೊಡ್ಡ ಮೋಡಗಳಾಗತ್ತೆ. ಈ ಪ್ರಾಸೆಸ್ ಮುಂದುವರಿದ ಹಾಗೆ ನೀರಿನ ಹನಿಗಳು ದೊಡ್ಡದಾಗಿ ಭಾರವಾಗಿ ಕೆಳಗೆ ಮಳೆಯಾಗಿ ಸುರಿತವೆ. ಇದ್ರ ಜೊತೆಗೆ ಜೋರಾದ ಗಾಳಿಯೂ ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಮಿಂಚು ಹೇಗ್ಬರುತ್ತೆ?
ಆ ದೈತ್ಯ ಮೋಡಗಳ ಒಳಗೆ ಗಾಳಿ ಮೇಲೆ ಕೆಳಗೆ ವೇಗವಾಗಿ ಚಲಿಸ್ತಾ ನೀರಿನ ಹನಿಗಳು ಮತ್ತು ಐಸ್ ಕಣಗಳನ್ನ ಒಂದಕ್ಕೊಂದು ಉಜ್ಜುತ್ತೆ. ನಾವು ಸ್ವೆಟರ್ ಉಜ್ಜಿದಾಗ ಕರೆಂಟ್ ಹೊಡೆಯುತ್ತಲ್ಲ, ಹಾಗೆ ಮೋಡಗಳಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ಗಳು ಬಿಲ್ಡಪ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಮೋಡದ ಮೇಲೆ ನೆಗೆಟಿವ್ ಚಾರ್ಜ್ ಕೆಳಗೆ ಸೇರ್ಕೊಳ್ಳುತ್ತೆ. ಈ ಅಸಮತೋಲನ ಜಾಸ್ತಿಯಾದಾಗ ಅದನ್ನ ಸರಿಪಡಿಸೋಕೆ ಒಂದು ದೊಡ್ಡ ಎಲೆಕ್ಟ್ರಿಕ್ ಸ್ಪಾರ್ಕ್ ಹರಿಯುತ್ತೆ. ಅದೇ ನಾವು ನೋಡೋ ಮಿಂಚು. ಹಾಗಾದ್ರೆ ಗುಡುಗು ಅಂದ್ರೇನು? ಮಿಂಚು ಎಷ್ಟು ಪ್ರಕಾಶಮಾನವಾಗಿರುತ್ತೋ ಅಷ್ಟೇ ಬಿಸಿಯಾಗಿಯೂ ಇರುತ್ತೆ. ಅದು ಹಾದುಹೋಗೋ ದಾರಿಯಲ್ಲಿರೋ ಗಾಳಿಯನ್ನ ಒಂದು ಕ್ಷಣದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಮಾಡುತ್ತೆ. ಹೀಗೆ ಬಿಸಿಯಾದ ಗಾಳಿ ಸಡನ್ನಾಗಿ ಎಕ್ಸ್ಪ್ಯಾಂಡ್ ಆದಾಗ ಒಂದು ಶಾಕ್ ವೇವ್ ಸೃಷ್ಟಿಯಾಗುತ್ತೆ. ಆ ಶಾಕ್ ವೇವ್ನ ಸದ್ದೇ ನಮಗೆ ಕೇಳಿಸೋ ಗುಡುಗು. ಈಗ ನಾವು ನಮ್ಮ ಈ ಪಯಣದ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಅತ್ಯಂತ ಶಕ್ತಿಶಾಲಿ ಹವಾಮಾನ ವಿದ್ಯಮಾನ ಅಂದ್ರೆ ಚಂಡಮಾರುತ ಅಥವಾ ಸೈಕ್ಲೋನ್ ಹೇಗೆ ಹುಟ್ಕೊಡುತ್ತೆ ಅನ್ನೋದನ್ನ ನೋಡೋಣ. ಚಂಡಮಾರುತಗಳು ಯಾವಾಗಲೂ ಬಿಸಿಯಾದ ಸಮುದ್ರದ ನೀರಿನ ಮೇಲೆ ಹುಟ್ಕೊಳ್ತವೆ. ಬಿಸಿಯಾದ ಗಾಳಿ ಮೇಲೆ ಹೋದಂತೆ ಒಂದು ಎಕ್ಸ್ಟ್ರೀಮ್ ಲೋ ಪ್ರೆಷರ್ ಸೆಂಟರ್ ಸೃಷ್ಟಿಯಾಗುತ್ತೆ. ಆ ಖಾಲಿ ಜಾಗವನ್ನ ತುಂಬೋಕೆ ಸುತ್ತಮುತ್ತಲಿನ ಹೈ ಪ್ರೆಷರ್ ಗಾಳಿ ರಭಸವಾಗಿ ಒಳಗೆ ನುಗ್ಗುತ್ತೆ. ಆದರೆ ಭೂಮಿ ತಿರುಗುತ್ತಾ ಇರೋದ್ರಿಂದ ಈ ಗಾಳಿ ನೇರವಾಗಿ ಬರೋ ಬದಲು ಸುರುಳಿಯಾಕಾರದಲ್ಲಿ ತಿರುಗಲು ಶುರುಮಾಡುತ್ತೆ. ಈ ತಿರುಗುವ ದೈತ್ಯ ಬೀರುಗಾಳಿಯೇ ಚಂಡಮಾರುತ. ಒಂದು ಚಂಡಮಾರುತ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ? ಈ ಸಂಖ್ಯೆಯನ್ನೊಮ್ಮೆ ನೋಡಿ. ಗಂಟೆಗೆ 270 ಕಿಲೋಮೀಟರ್. ಇದು 2020ರಲ್ಲಿ ಬಂದ ಆಂಪಾನ್ ಚಂಡಮಾರುತದ ಗಾಳಿಯ ವೇಗವಾಗಿತ್ತು. ಅಂದ್ರೆ ಒಂದು ರೇಸ್ ಕಾರಿಗಿಂತಲೂ ಹೆಚ್ಚು ವೇಗ. ಅಷ್ಟು ಸ್ಪೀಡಿನಲ್ಲಿ ಬೀಸೋ ಗಾಳಿ ಎಷ್ಟು ವಿನಾಶಕಾರಿಯಾಗಿರ್ಬೋದು ಅಂತ ನೀವೇ ಊಹಿಸಿ. ಹಾಗಾದ್ರೆ ಚಂಡಮಾರುತ ಬರುವಾಗ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು? ಮೊದಲನೆಯದಾಗಿ ಹವಾಮಾನ ಇಲಾಖೆ ಕೊಡುವ ಎಚ್ಚರಿಕೆಗಳನ್ನ ಸದಾ ಗಮನಿಸ್ತೀರಿ. ಒಂದು ಎಮರ್ಜೆನ್ಸಿ ಕಿಟ್ ರೆಡಿ ಮಾಡಿಟ್ಕೊಳ್ಳಿ. ಅಧಿಕಾರಿಗಳು ಹೇಳಿದ್ರೆ ತಕ್ಷಣ ಸುರಕ್ಷಿತ ಆಶ್ರಯ ತಾಣಗಳಿಗೆ ಹೊರಡಿ. ಚಂಡಮಾರುತ ಮುಗಿದ ಮೇಲೂ ಹಾಳಾದ ಕಟ್ಟಡಗಳು ಮತ್ತು ವಿದ್ಯುತ್ ಕಂಬಗಳಿಂದ ದೂರ ಇರೋದು ತುಂಬಾನೇ ಮುಖ್ಯ. ನಮ್ಮ ಇವತ್ತಿನ ವಿವರಣೆಯನ್ನ ಈ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಪ್ರಪಂಚದ ವಾತಾವರಣ ಬದಲಾಗುತ್ತಿದೆ. ಇದರಿಂದಾಗಿ ಈ ಬಿರುಗಾಳಿಗಳು, ಚಂಡಮಾರುತಗಳು ಇನ್ನಷ್ಟು ಅಪಾಯಕಾರಿಯಾಗುತ್ತಿವೆ. ಹಾಗಾದ್ರೆ ಭವಿಷ್ಯದ ಈ ದೊಡ್ಡ ಸವಾಲುಗಳನ್ನು ಎದುರಿಸಲು ನಾವು ನಮ್ಮ ತಂತ್ರಜ್ಞಾನ ಮತ್ತು ಸಿದ್ಧತೆಯನ್ನ ಹೇಗೆ ಇನ್ನಷ್ಟು ಉತ್ತಮಪಡಿಸಬಹುದು? ಯೋಚಿಸಿ ನೋಡಿ.